ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವಿಜಯ್ ವ್ಲಾಗ್ಸ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಹಾಸನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಬಾಂಧವರಿಂದ ಶ್ರೀ ಚಾಮುಂಡೇಶ್ವರಿ ತಾಯಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಒಂದೇ ಸಮುದಾಯದವರಾಗಿ ನಾವು ಕೂಡ ಬೆಳಗಿಂದಲೂ ಪೂಜೆಯಲ್ಲಿ ಭಾಗಿಯಾಗಬೇಕಿತ್ತು, ಆದರೆ ಆಗಲಿಲ್ಲ. ಪ್ರತಿ ಮನೆಯವರಿಂದನೂ ಚಾಮುಂಡಮ್ಮನಿಗೆ ತಂಬಿಟ್ಟಿನ ಆರತಿ, ಪೂಜೆ, ನೈವೇದ್ಯ ಹೋಗುತ್ತೆ. ನಾವು ಮಾಡಬೇಕು. ಬನ್ನಿ ಬೇಗ ಹೊರಡಕ್ಕೆ ರೆಡಿ ಆಗೋಣ. ಈಗಾಗಲೇ 11 ಗಂಟೆ ಆಗಿದೆ. ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾಯಿತು. ಮನೆ ಗಂಡಸರೆಲ್ಲ ಕೆಲಸಕ್ಕೂ ಹೋಗಾಯಿತು. ಪೂಜೆ ಟೈಮಿಗೆ ಬಂದು ಜಾಯಿನ್ ಆಗ್ತಾರೆ. ಈಗೇನಿದ್ರು ನಾವು ರೆಡಿಯಾಗಿ ಆಷಾಢಮ್ಮನ ಕೂರಿಸಿರೋ ಜಾಗಕ್ಕೆ ಪೂಜೆ ಸಾಮಾನು ತಂಬಿಟ್ಟಿನ ಅಕ್ಕಿ ತೊಗೊಂಡು ಹೋಗೋದೇ ಬಾಕಿ ಇರೋದು. ಫಸ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ ನನ್ನ ಅರ್ಧ ಕೆಲಸ ಮುಗ್ದಾಗೆ ನೋಡಿ. ಎಷ್ಟು ಮಾತಾಡ್ತಾಳೆ. ಅವಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗಿಬಿಡುತ್ತೆ. ಹೆಣ್ಮಕ್ಳನ್ನ ರೆಡಿ ಮಾಡೋದೇ ಒಂದು ಖುಷಿ. ಥರದ ಬಟ್ಟೆ ಹಾಕೋದು, ಬಳೆ ತೊಡಿಸೋದು, ಡಿಸೈನ್ ಬೊಟ್ಟಿಡೋದು, ತಲೆ ಬಚ್ಚಿ ಕಲರ್ ಕ್ಲಿಪ್ ಹಾಕೋದು ನೋಡೋಕ್ಕೆ ಎಷ್ಟು ಖುಷಿ ಅಲ್ವಾ. ಇಷ್ಟು ದಿನ ಬೇರೆಯವರು ಅವ್ರವ್ರ ಮಕ್ಕಳಿಗೆ ಸಿಂಗಾರ ಮಾಡೋದು ನೋಡಿ ನನಗೂ ಇದನ್ನೆಲ್ಲ ಮಾಡೋ ಅವಕಾಶ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ. ಕೊನೆಗೂ ಆ ದೇವರಿಗೆ ನನ್ನ ಮನಸ್ಸಿನ ಮಾತು, ಆಸೆ ಕೇಳಿಸ್ತು ಅನ್ಸುತ್ತೆ. ಅದಕ್ಕೆ ನಿನ್ನ ಆಸೆ ತೀರಿಸ್ಕೊ ಅಂತ ಈ ಮುದ್ದಾದ ಮಗಳನ್ನು ಕಳಿಸಿದ್ದಾನೆ ನನ್ನ ಮುದ್ದು ಜಾನು. ಈಗ ನಾನು ರೆಡಿ ಆಗಬೇಕು. ಇನ್ನೂ ಬಟ್ಟೆ ಒಗಿಬೇಕು. ಸ್ನಾನ ಮುಗಿಸ್ಕೊಳ್ಳೋಕ್ಕೆ ಅಟ್ಲೀಸ್ಟ್ 1 ಅವರ್ ಆದರೂ ಬೇಕಾಗುತ್ತೆ. ಈ ಸೀರೆನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಜಸ್ಟ್ 500 ರೂಪಾಯಿ ಅಷ್ಟೇ. ನನಗಂತೂ ತುಂಬ ಇಷ್ಟ ಆಯಿತು. ಬ್ಲೌಸ್ನ ಪುನರ್ವಿ ಡಿಸೈನರಲ್ಲಿ ಸ್ಟಿಚ್ ಮಾಡಿಸ್ದೆ. ಪರ್ಫೆಕ್ಟ್ ಸ್ಟಿಚಿಂಗ್. ಸ್ಯಾರಿ, ಎಂಬ್ರಾಯ್ಡ್ರಿ, ಬಾರ್ಡರು, ಫಿನಿಶಿಂಗು ಎಲ್ಲ ತುಂಬ ಫಿನಿಶಿಂಗ್ ಆಗಿ ಬಂದಿದೆ. ತಗೋಬೋದು. ಅಯ್ಯೋ, ಲೇಟ್ ಆಗೋಯ್ತು. ಬೇಗ ರೆಡಿ ಆಗಬೇಕು. ನಾವು ಹೆಣ್ಮಕ್ಳು ಏನು ಗೊತ್ತಾ, ಎಷ್ಟೇ ಚಿನ್ನ ಇದ್ದರೂ ಮ್ಯಾಚಿಂಗ್ ಬೇಕು ಅಂತ 5-10 ರೂಪಾಯಿದೇ ಇಷ್ಟಪಡ್ತೀವಿ. ಒಟ್ಟಿನಲ್ಲಿ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಯಾವಾಗಲೂ ನಾವಾಗಿ ಕಾಣಿಸಿದ್ರೇ ಚೆಂದ ಅಲ್ವಾ. ತುಂಬ ಮಿನಿಮಲ್ ಮೇಕಪ್ ಅಷ್ಟೆ. ಹೇರ್ ಫಾಲ್ ಇದೊಂದು ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್. ರೆಡಿ ಆದಮೇಲೆ ಸುಮ್ಮನಿರೋಕ್ಕಾಗತ್ತಾ? ಒಂದೆರಡು ಫೋಟೋಸು, ರೀಲ್ಸು ಮಾಡಿಲ್ಲ ಅಂದರೆ ಹೇಗೆ? ಇತ್ತಮ್ಮ ನನ್ನ ಕೋ-ಸಿಸ್ಟರ್ ಪೂಜೆ ಮಾಡಿಕೊಂಡ್ರು. ಪಾಪ ನಮ್ಮ ಅತ್ತೆಗೋ ಬೆಳಿಗ್ಗೆಯಿಂದ ಮನೆ ಕೆಲಸನೇ ಆಗಿಬಿಟ್ಟಿದೆ. ತಂಬಿಟ್ಟಿನ ಆರತಿ ಮಾಡಿಟ್ಟು ಈಗ ಅವರು ರೆಡಿ ಆಗ್ತಾರೆ. ಅಷ್ಟರಲ್ಲೇ ಕಾರ್ ಕೂಡ ಬಂತು. ಬನ್ನಿ ಪೂಜೆ ನಡೆಯೋ ಜಾಗಕ್ಕೆ ಹೋಗೋಣ. ನಾವು ಹೋಗೋ ಹೊತ್ತಿಗೆ ಸರಿಯಾಗಿ ನಮ್ಮನೆಯವರು ಬಂದಿದ್ದರು. ಲೇಟಾಗಿದ್ದರಿಂದ ಅಷ್ಟೊಂದು ಜನ ರಶ್ ಇರಲಿಲ್ಲ. ಆರಾಮಾಗಿ ಪೂಜೆ ಮುಗಿಸ್ಕೊಂಡ್ವಿ. ಪ್ರಸಾದನೂ ತಗೊಂಡು ಬೇಗ ಹೊರಟ್ವಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ವರ್ಷವೂ ಹೀಗೆ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ತಾಯಿ ಚಾಮುಂಡೇಶ್ವರಿಗೆ ನಮ್ಮ ಮನೆ ಪೂಜೆ ಕೊಟ್ಟು ತಂಬಿಟ್ಟು ಆರತಿ ಬೆಳಗಿದ್ವಿ. ಬೇಗ ಪ್ರಸಾದ ತಗೊಂಡು ಮತ್ತೆ ರಾತ್ರಿ ನೈವೇದ್ಯಕ್ಕೆ ಅಡುಗೆ ರೆಡಿ ಮಾಡಬೇಕು ಅಂತ ಹೊರಟ್ಬಿಟ್ವಿ. ದಾರಿ ಮಧ್ಯ ಹೋಗ್ತಾ ಅಲ್ಲೇ ಹಾಸನಾಂಬ ದೇವಸ್ಥಾನದ ಹತ್ರ ಅಡುಗೆಗೆ ಬೇಕಾಗಿರುವಂಥ ಸೊಪ್ಪುಗಳು ತೊಗೊಂಡು ಮತ್ತೆ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟದ ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳು ಹಸ್ತಿದ್ರು. ಬೇಗ ಊಟ ಮಾಡಿಸಿ ಮಲಗಿಸ್ಬೇಕು, ಅಡುಗೆ ರೆಡಿ ಮಾಡ್ಕೋಬೇಕು ಅಂತ ಬೇಗ ರಿಟರ್ನ್ ಆದ್ವಿ. ಇವತ್ತು ನಮ್ಮ ತಾಯಿ ಮನೆಯಲ್ಲೂ ಚಾಮುಂಡೇಶ್ವರಿ ಕಳಸ ಜೋಡಿಸಿ ಪೂಜೆ ಮಾಡಿದರು. ಅಡುಗೆ ಮಧ್ಯ ನನ್ನ ಫ್ರೆಂಡ್ ಫೋನ್ ಬಂತು. ನಮ್ಮ ಮನೆಯಲ್ಲೂ ಪೂಜೆ ಇದೆ, ಕುಂಕುಮಕ್ಕೆ ಬನ್ನಿ ಅಂತ. ಮಾಡ್ತಿದ್ದಿದ್ದು ಅಡುಗೆನ ಅರ್ಧಕ್ಕೆ ಬಿಟ್ಟು ನಾನು ನನ್ನ ಕೋ-ಸಿಸ್ಟರ್ ಇಬ್ಬರು ಕುಂಕುಮ ತೊಗೊಂಡು ಬಂದ್ವಿ.
ರಾತ್ರಿ 8:30 ಅಷ್ಟೊತ್ತಿಗೆ ದೇವರಿಗೆ ನೈವೇದ್ಯ ಕೊಟ್ಟು ನಾವು ಆಷಾಢಮ್ಮನ ಹಬ್ಬನ ಮುಗಿಸ್ಕೊಂಡ್ವಿ. ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.